ಇದು ಮೆಜೆಸ್ಟಿಕ್ ಮೈಕ್ ಚಾರ್ಜಿಂಗ್ ಡಮರ್ ಆಗ್ಬಿಟ್ಟೈತೆ. ಬಸ್ಸಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಗಳೊಬ್ಳು ನಿಂತಿದ್ಲು ಬಸ್ಸಲ್ಲಿ. ಬರೀ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಆಗುತ್ತಲ್ಲ ಯಾಕೆ ಅಂತ ಒಳಗಡೆ ಹೋಗಿ ಕೇಳ್ತೀನಿ, ವೀಡಿಯೋ ಮಾಡ್ತೀನಿ ಅಂತ. ಬಿಡ್ತಾನೋ ಬೈಕ್ ಕಳಿಸ್ತಾನೋ ಯಾವನು ಗೊತ್ತು. ಗೈಸ್, ನಾವು ಬಡವರು ದನ ಕಾಯ್ತೀವಿ, ಶ್ರೀಮಂತರು ನಾಯಿ ಕಾಯ್ತಾರೆ. ಫ್ರೆಂಡ್ಸ್ ಯಾರೂ ಇಲ್ಲ, ಇದ್ರೆ ಅವನಮ್ಮನ್ ನೆಮ್ಮದಿಯಾಗಿರ್ಬೇಕು. ನೋಡೋಕೆ ರಿಯಲ್ ಅನಿಸ್ತೈತೆ ಗುರು, ಹಂಗೈತೆ. ಇಲ್ಲಿ ಮೇಲ್ಗಡೆಯಿಂದ ತೂರ್ತಾ ಇರ್ತಾರೆ ಒಬ್ಬರು, ಇಲ್ಲಿ ಬೆಳೆ ತೆಗಿತಾ ಇರೋದು. ನಮ್ಮ ರೈತರ ಗೊತ್ತು, ಇಡೀ ದೇಶಕ್ಕೆ ಗೊತ್ತು, ರೈತನೇ ರಾಜ ಆಗೋವಂಥ ಕಾಲ ಬಂದೇ ಬರುತ್ತೆ. ಹಾಯ್ ಗೈಸ್, ಇದು ಮೆಜೆಸ್ಟಿಕ್. ಇಲ್ಲೆಲ್ಲ ನಮ್ಮ ಉತ್ತರ ಕರ್ನಾಟಕದವ್ರು ಇದ್ದಾರೆ ನೋಡ್ರಿ. ಇಲ್ಲಿಂದನೇ ಹೋಗೋದು ನಾವು ನಮ್ಮೂರಿಗೆ. ಇದೇ ಬಸ್ ಸ್ಟ್ಯಾಂಡು. ಆ ಕಡೆ ಹೋದರೆ ನಮ್ಮ ಏರಿಯಾಗೆ ಹೋಗುತ್ತೆ, ಈ ಕಡೆ ಹೋದರೆ ಇಲ್ಲಿ ನಮ್ಮ ಊರಿಗೆ ಹೋಗುತ್ತೆ ಬಸ್ಸು. ಈ ಮೆಜೆಸ್ಟಿಕಲ್ಲಿ ವೀಡಿಯೋ ಮಾಡೋಕ್ಕಂತಾನೆ ಈ ಮೈಕ್ ತೊಗೊಂಡಿದ್ದೆ. ಮೈಕ್ ಚಾರ್ಜಿಂಗ್ ಡಮರ್ ಆಗ್ಬಿಟ್ಟೈತೆ, ಖಾಲಿ ಏನು ಬರ್ತಾನೆ ಇಲ್ಲ ಇದರಲ್ಲಿ. ಡಬ್ಬ ಮೈಕು ಜಲ್ದಿ ಖಾಲಿ ಆಗ್ಬಿಟ್ಟೈತೆ. ಸುಮ್ಮನೆ ಸಿಟಿನ ಒಂದು ರೌಂಡ್ ಹಾಕೊಂಡು ಹೋಗೋಣ ಅಂತ ವೀಡಿಯೋ ಮಾಡ್ದಂಗೆ ಆಗುತ್ತೆ ಅಂತ ಬಂದಿದ್ದೆ. ಬರೋವಾಗ ಬಸ್ಸಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಗಳೊಬ್ಳು ನಿಂತಿದ್ಲು ಬಸ್ಸಲ್ಲಿ. ಇದ್ದಕ್ಕಿದ್ದಂಗೆ ಸಡನ್ನಾಗಿ ಕುತ್ಕೊಂಡ್ಬಿಟ್ಟು ಏನಾಯ್ತು ಅಂತ ನೋಡಿದ್ರೆ ತಲೆ ತಿರುಗ್ತಾ ಇತ್ತು ಅಂತೆ. ಇದು ತಲೆ ತಿರುಗೋದು ಬರೀ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಆಗುತ್ತಲ್ಲ ಯಾಕೆ ಅಂತ ನಮಗೂ ಗೊತ್ತಾಗ್ತಿಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೈಸ್, ನಾವು ಬಡವರು ದನ ಕಾಯ್ತೀವಿ, ಶ್ರೀಮಂತರು ನಾಯಿ ಕಾಯ್ತಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. 1 2 3 4 5 6 ನಾಯಿಗಳು ಹಿಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ನಾಯಿಗಳಿದ್ದಾವೆ. 2 ಬೀದಿ ನಾಯಿ, 2 ಸಾಕಿರೋ ನಾಯಿಗಳು ನೋಡಿ. ನಾನಿವಾಗ ಇರೋದು ಶ್ರೀ ಚಾಮರಾಜೇಂದ್ರ ಪಾರ್ಕ್, ಅಂದರೆ ಕಬ್ಬನ್ ಪಾರ್ಕಲ್ಲಿ ಇರೋದು. ನೋಡಿ ಹೇಗಿದೆ ಕಬ್ಬನ್ ಪಾರ್ಕ್ ಅಂತ. ಇಲ್ಲಿ ನನಗೆ ನಾನೇ ವೀಡಿಯೋ ಮಾಡ್ಕೊಬೇಕು, ಯಾಕಂತಂದರೆ ಒಬ್ಬನೇ ಬಂದಿದ್ದೀನಿ, ಫ್ರೆಂಡ್ಸ್ ಯಾರೂ ಇಲ್ಲ, ಸಿಂಗಲಾಗಿ ಬಂದಿದ್ದೀನಿ. ನನಗೆ ನಾನೇ ಸೆಲ್ಫಿ ತಗೋಬೇಕು, ವೀಡಿಯೋ ಮಾಡ್ಕೋಬೇಕು, ಫೋಟೋ ತಗೋಬೇಕು, ಒಯ್ತಾ ಇರಬೇಕು. ಲವ್ವರ್ ಇಲ್ಲ, ಫ್ರೆಂಡ್ ಇಲ್ಲ, ಯಾವನೂ ಇಲ್ಲ. ಇದ್ರೆ ಅವನಮ್ಮನ್ ನೆಮ್ಮದಿಯಾಗಿರಬೇಕು ಅಷ್ಟೇ. ನನ್ನ ಫೋಟೋ ತೆಗಿಯೋಕೆ ಒಬ್ರೂ ಸಿಗೋವಲ್ರು. ನಾನಂತೂ ಬಿಡಲ್ಲ. ಅಲ್ಲಿ ಯಾರು ಇದ್ದಾರೆ ಅವ್ರ ಕೈಲಿ ಫೋಟೋ ಅಂತೂ ತೆಗೆಸ್ಕೊಂತಾರೆ. ಒಂದಾದರೂ ಗುರು ಹೆಂಗೆ ಗುರು ಕೇಳೋದು ಇವ್ರನ್ನ, ಭಯ ಆಗ್ತೈತೆ. ಕೇಳ್ತೀನಿ ಹೋಗಿ. ಅಂತೂ ಒಂದು ಫೋಟೋ ಅವರಿಂದ ತೆಗೆಸ್ಕೊಂಡೆ ಗುರು. ಚೆನ್ನಾಗೇ ತೆಗ್ದಿಲ್ಲ, ಡಬ್ಬ ಥರ ತೆಗ್ದಿದ್ದಾರೆ. ಇರಲಿ ಬಿಡು, ಪರವಾಗಿಲ್ಲ ಗುರು. ಈ ಕಡೆಗೆ ಹೋಗೋದಾ ಇಲ್ಲ ಈ ಕಡೆಗೆ ಹೋಗೋದಾ ಅಂತ ಗೊತ್ತಿಲ್ಲದೆ ಮಲ್ಕೊಂಬಿಟ್ಟೈತೆ. ಸೆಂಟ್ರಲ್ಲಿ ಇದ್ರೆ ಅವ್ನು ಅಮ್ಮನ ನೆಮ್ಮದಿ ಆಗಿರ್ಬೇಕಂತ ಸೆಂಟ್ರಲ್ಲೇ ಸೀಟ್ ಆಗ್ಬಿಟ್ಟೈತೆ. ರೇಟಿಂಗ್ ಮಾಡ್ತಾ ಇದ್ದೆ ನೋಡಿ. ಓಲ್ಡ್ ಬಸ್ಸುಗಳು ನೋಡಿ ಹಿಂಗೈತೆ. ಹಳೆ ಬಸ್. ರೈತರ ಮೂರ್ತಿಗಳನ್ನ ಹೆಂಗೆ ಮಾಡಿಕ್ಕಿದ್ದಾರೆ ನೋಡಿ ಗುರು. ಅದ್ರೊಳಗಡೆ ಹೋಗಿ ಕೇಳ್ತೀನಿ, ವೀಡಿಯೋ ಮಾಡ್ತೀನಿ ಅಂತ. ಬಿಡ್ತಾನೋ ಬೈಕ್ ಕಳಿಸ್ತಾನೋ ಯಾವನು ಗೊತ್ತು. ಬಿಟ್ಟರೆ ವೀಡಿಯೋ ಮಾಡ್ತೀನಿ. ಅದ್ರೊಳಗಡೆ ಹೋಗಿ ರೈತರದ್ದು ಏನಂತಾರೆ ಅದನ್ನ, ಪ್ರತಿಮೆಗಳಿದ್ದಾವೆ. ಅಣ್ಣನ ಕೇಳಿದ್ರೆ ತಗೋ ಹೋಗೋ ಅಂತಂದರು. ಇವಾಗ ವೀಡಿಯೋ ಮಾಡ್ತೀನಿ ಇದ್ರೊಳಗಡೆ ಹೋಗಿ. ಮಸ್ತ್ ಇದೆ ನೋಡಿ. हे प्रभु हे हरि राम कृष्ण जगन्नाथ प्रेमानंद, ये क्या हुआ? ನೋಡೋಕೆ ರಿಯಲ್ ಅನಿಸ್ತೈತೆ ಗುರು, ಹಂಗೈತೆ. ಎಷ್ಟು ಮಸ್ತಾಗಿ ಮಾಡಿದ್ದಾರೆ ನೋಡಿ. ಹೊರಗಡೆಯಿಂದ ನೋಡಿದ್ರೆ ಏನು ರಿಯಲ್ ಆಗಿ ನಿಂತ್ಕೊಂಡಿದ್ದಾರೇನೋ ಅನಿಸ್ತಾ ಇತ್ತು. ನಮ್ಮ ರೈತರು ಇದು ಗೊಬ್ಬರ ಹಾಕ್ತಾ ಇರೋದು ಹೊಲಕ್ಕೆ. ಇದು ಹೊಲಕ್ಕೆ ನಡ್ಕೊಂಬರ್ತಾ ಇರೋದು. ಇಲ್ಲಿ ಮೇಲ್ಗಡೆಯಿಂದ ತೂರ್ತಾ ಇರ್ತಾರೆ ಒಬ್ಬರು, ಇಲ್ಲಿ ಕೆಳಗಡೆ ಇದು ಮಾಡ್ಕೊಳ್ತಾ ಇರ್ತಾರೆ.
ನೋಡಿ ಅವ್ರಲ್ಲೊಬ್ಬರು ಮೇಲಕ್ಕೆ ಕೊಡ್ತಾ ಇರ್ತಾರೆ ಅವ್ರಿಗೆ, ಅವರು ಅಲ್ಲಿಂದ ತೂರ್ತಾ ಇರ್ತಾರೆ. ಗಾಳಿಗೆ ಕಸ ಎಲ್ಲ ಸೈಡ್ಗೆ ಹೋಗುತ್ತೆ. ಇಲ್ಲಿ ಬಿದ್ದಿರೋದನ್ನ ಈ ಕಾಳು ಅಂಥವೆಲ್ಲ ಇವರು ಸಪ್ರೇಟ್ ಮಾಡ್ತಾ ಇರ್ತಾರೆ. ಇಲ್ಲೊಬ್ರು ಇದ್ದಾರೆ, ಇವರು ಹೊಲದಲ್ಲಿ ಕಳೆ ತೆಗಿತಾ ಇರೋದು. ದಯವಿಟ್ಟು ಈ ವಿಡಿಯೋಗೆ ಈ ರೈತರಿಗೋಸ್ಕರನಾದರೂ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ಲ ರೈತ ಬಾಂಧವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಪ್ಲೀಸ್. ಇದು ಬಿತ್ತಾ ಇರೋದು ಹೊಲಕ್ಕೆ ಹಸುನ ಹಿಡ್ಕೊಂಬರ್ತಾ ಇರೋದು. ಅದು ಹೋರಿ ಅಂದ್ಕೊಂಡೆ, ಸಾರಿ, ಹಸು. ಅದು ಹಸುನ ಹಿಡ್ಕೊಂಬರ್ತಾ ಇರೋದು ಬುತ್ತಿ ತಗೊಂಡು. ಇಲ್ಲಿ ರೈತ ಒಬ್ಬರು ನೇಗಲನ್ನ ಹೊತ್ಕೊಂಬರ್ತಾ ಇರೋದು ಹೊಲಕ್ಕೆ. ಏನು ಮಸ್ತಾಗಿದೆ ನೋಡಿ ಗುರು. ಇವಾಗ ಗೇಟ್ ಹಾಕ್ಕೊಂಡು ಅಣ್ಣನಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ. ಥ್ಯಾಂಕ್ಸ್ ಅಣ್ಣ. ನಮ್ಮ ರೈತರ ಗೊತ್ತು, ಇಡೀ ದೇಶಕ್ಕೆ ಗೊತ್ತು. ಮೊನ್ನೆ ಏನಾಯಿತು ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ಬೆಳೆದಂಥ ಬೆಳೆಗಳಿಗೆ ಬೆಲೆ ಸಿಕ್ಕಿಲ್ಲ ಅಂತಂದರೆ ರೈತ ಏನು ತಾನೇ ಮಾಡ್ತಾನೆ ಹೇಳಿ. ಹಾಂ, ಒಂದಂತೂ ನಿಜ, ಈ ರೈತ ಇಲ್ಲ ಅಂತಂದರೆ ಹೊಟ್ಟೆ ಕಲ್ಲು ತಿಂತಾರ ಅಥವಾ ದುಡ್ಡು ತಿಂತಾರ ಅಥವಾ ಇನ್ನೇನು ತಿಂತಾರೋ ಗೊತ್ತಿಲ್ಲ. ರೈತ ಇಲ್ಲಾಂದ್ರೆ ಏನು ಮಾಡ್ತಾರೆ ಗುರು? ಮುಂದೆ ಒಂದು ದಿನ ಬಂದೇ ಬರುತ್ತೆ ಗುರು, ರೈತನೇ ರಾಜ ಆಗೋವಂಥ ಕಾಲ ಬಂದೇ ಬರುತ್ತೆ. ಯಾಕಂತಂದರೆ ಬರೀ ಇಲ್ಲಿ ಬಿಲ್ಡಿಂಗು ಅದು ಇದು ದುಡ್ಡು ಮಾಡಿಬಿಟ್ರೆ ಅದನ್ನು ತಿನ್ನೋಕ್ಕಾಗಲ್ಲ ಗುರು. ರೈತ ಬೆಳೆದಿರೋದನ್ನ ಮಾತ್ರ ತಿನ್ನೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ರೈತನೇ ರಾಜ ಆಗೇ ಆಗ್ತಾನೆ. ಮುಂದೊಂದು ದಿನ ಹಾಗೆ ಆಗುತ್ತೆ, ಆ ಕಾಲ ಬಂದೇ ಬರುತ್ತೆ.